ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನೇನು ಮಾವಿನಕಾಯಿ ಎಲ್ಲ ಹಣ್ಣಾಗೋ ಟೈಮು, ಇವಾಗ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು. ಯಾಕೆ ಅಂತ ಹೇಳಿದ್ರೆ, ಮೊದಲು ನಾನು ಉಪ್ಪಿನಕಾಯಿ ಹಾಕಿ ಟ್ರೈ ಮಾಡಿ ಎಷ್ಟು ದಿನ ಇದೆ ಅನ್ನೋದನ್ನು ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ಮತ್ತೊಂದು ಸಲ ಉಪ್ಪಿನಕಾಯಿನ ಹಾಕ್ಕೊಂಡ್ಬಿಟ್ಟು ಅದ್ರದ್ದು ವಿಡಿಯೋ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಯಾರ್ದೂ ಸಹ ಹೆಲ್ಪ್ ಇಲ್ಲದೆ ನಾವೇ ಸ್ವತಃ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಲ್ಲ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹೀಗಾಗಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನಿಲ್ಲಿ ತೋರಿಸ್ತಾ ಇರೋವಂಥ ಉಪ್ಪಿನಕಾಯಿ ಬಂದುಬಿಟ್ಟು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ. ಅದು ಸಹ ಬಟ್ಲದ ಅಳತೆ ಮೂಲಕ. ಯಾಕಂದರೆ ಕೆಲವರಿಗೆ ಅಳತೆ ಗೊತ್ತಾಗೋದಿಲ್ಲ ಸುಮ್ಮನೆ ಹಾಕಿದ್ರೆ, ಅದಕ್ಕೋಸ್ಕರ ನಾನು ಒಂದು ಬಟ್ಲದ ಅಳತೆ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ತುಂಬ ಈಸಿಯಾಗಿ, ಹಾಗೆಯೇ ಬ್ಯಾಚುಲರ್ಸೂ ಸಹ ಹಾಕ್ಕೋಬೋದು, ಅಷ್ಟು ಸುಲಭವಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕೆಲವರೆಲ್ಲ ಸಿಪ್ಪೆ ಸಮೇತ ಹೊಡಿಸ್ತಾರೆ, ಬಟ್ ನಮ್ಮ ಹತ್ರ ಆ ಥರ ಕಟರ್ ಇರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ನಾರ್ಮಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಚೆನ್ನಾಗಿಲ್ದಿರೋದನ್ನೆಲ್ಲ ತೆಗ್ದಾಕಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರ ಮೇಲೆ ಹಾರಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಹಾರಾಕ್ಕೋಬೇಕು ಅಂತ ಹೇಳಿದ್ರೆ, ಇದ್ರ ಮೇಲೆ ಜ್ಯೂಸಿ ಕಾಣಿಸ್ತಿದೆಯಲ್ವ, ಇದೆಲ್ಲನೂ ಸಹ ಹಾರೋಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ನೋಡಿ, ಈ ಥರ ಹೊಚ್ಚಿದ ತಕ್ಷಣ ಎಷ್ಟೊಂದು ಮಾವಿನಕಾಯಿ ಮೇಲೆ ತೇವಾಂಶ ಇದೆ ಅಂತ ಹೇಳಿ. ಇದು ಎಲ್ಲ ಇದ್ರ ಮೇಲೆ ಇರೋಂಥ ತೇವಾಂಶ ಎಲ್ಲ ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಈ ಥರ ನೆರಳಲ್ಲೇ ಒಣಗಿಸಿಟ್ಕೋಬೇಕು. ನೆರಳಲ್ಲೇ ಹಾಕೋದ್ರಿಂದ ಮಾವಿನಕಾಯಿ ಬಾಡೋದಿಲ್ಲ, ಫ್ರೆಶ್ ಆಗಿ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಕೆಲವರು ಬಿಸಿಲಲ್ಲೆಲ್ಲ ಹಾಕಿ ಮಾಡ್ತಾರೆ. ಅದು ನಮ್ಮ ಸ್ಟೈಲ್, ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಎಲ್ಲ ಬೇರೆ ಥರ ಮಾಡ್ತಾರೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ. ಇದನ್ನು ಕ್ಲೀನಾಗಿ ನಾವು ಒಣಗಿಸ್ಕೊಂಡು ನೆರಳಲ್ಲಿ 1 ಗಂಟೆ ಇಲ್ಲ 2 ಗಂಟೆ ಈ ಥರ ಹಾಕಿ ನಂತರ ನಾವು ಉಪ್ಪಿನಕಾಯಿನ ಹಾಕ್ಕೋಬೇಕು. ಇಲ್ಲಾಂದರೆ ನಾನು ಇನ್ನೊಂದು ಪ್ರೊಸೆಸ್ ತೋರಿಸ್ಕೊಡ್ತೀನಿ, ಆ ಥರನೂ ಮಾಡ್ಬೋದು. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಏನು ಅಂತ. ನಾನಿಲ್ಲಿ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರೂ ಹಾಕ್ಕೋಬೇಕು ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಒಂದು ಬಟ್ಲ ತೊಗೊಂಡ್ಬಿಟ್ಟು ಅದರಿಂದ ಅಳತೆ ಮಾಡಿ ತೋರಿಸ್ತೀನಿ ಯಾವ ಥರ ನಾವು ಉಪ್ಪಿನಕಾಯಿನ ಹಾಕ್ಕೋಬೇಕು ಅನ್ನೋದು. ಈ ಥರ ಒಂದು ಅಳತೆ ಮಾಡ್ಕೊಳ್ಳೋದ್ರಿಂದ ನಾವು ಎಂಥರೂ ಸಹ ಕರೆಕ್ಟ್ ಮೆಜರ್ಮೆಂಟಿಂದ ಉಪ್ಪಿನಕಾಯಿನ ಹಾಕ್ಕೊಂಡ್ರೆ ಯಾವುದೇ ತರಹದ್ದು ಕೆಟ್ಟೋಗೋದಿಲ್ಲ, ಏನೂ ಅದಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ವರ್ಷದವರೆಗೂ ಇಟ್ಟರೂ ಸಹ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಗೊಂಡಿರೋ ಒಂದು ಬಟ್ಲ ಅದು ಕೆಳಗಡೆ ಮತ್ತು ಮೇಲೆ ಸಮವಾಗಿರಬೇಕು, ಆ ಥರ ಬಟ್ಲ ತೊಗೊಳ್ಳಿ. ಆ ಥರ ಆದರೆ ಎಲ್ಲನೂ ಸಹ ಪರ್ಫೆಕ್ಟಾಗಿ ಆಗುತ್ತೆ, ಉಪ್ಪು ಖಾರ ಎಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಮಾವಿನಕಾಯಿನ ತೊಗೊಂಡಿದ್ದು ಒಂದು 7ರಿಂದ 8 ಮಾವಿನಕಾಯಿ ಇತ್ತು, ಸ್ವಲ್ಪ ದೊಡ್ಡ ಸೈಜು. ಆದಷ್ಟು ಹುಳಿ ಇರೋ ಮಾವಿನಕಾಯಿನ ತೊಗೊಳ್ಳಿ, ಸ್ವೀಟ್ ಇರೋದು ತೊಗೋಬೇಡಿ, ಬೇಗ ಕೆಟ್ಟೋಗ್ಬಿಡುತ್ತೆ, ಹಾಗೆ ಟೇಸ್ಟೂ ಚೆನ್ನಾಗಿರೋದಿಲ್ಲ. ನಾವು ತೊಗೊಂಡಿರೋವಂಥ 8 ಮಾವಿನಕಾಯಲ್ಲಿ ನಮಗೆ ಸಿಕ್ಕಿದ್ದು 4 ಬಟ್ಲದಷ್ಟು ಮಾವಿನಕಾಯಿ ತೋಳು ಸಿಕ್ಕಿದ್ವು, ಅಂದರೆ ಕಟ್ ಮಾಡ್ಕೊಂಡಿರೋ ಅಂಥ ಪೀಸಸ್ಸು. ಆ 4 ಬಟ್ಲನ ನಾನಿಲ್ಲಿ ಅಳತೆ ಮಾಡಿ ನಿಮ್ಮ ಮುಂದೆ ತೋರಿಸ್ದೆ. 4 ಬಟ್ಲ ಮಾವಿನಕಾಯಿಗೆ 3/4 ಬಟ್ಲದಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪಿಕಲ್ಗೆ ಯಾವಾಗಲೂ ಕಲ್ಲುಪ್ಪನ್ನೇ ಬಳಸಬೇಕು, ಅದಕ್ಕೋಸ್ಕರ. ನಂತರ ಅರ್ಧ ಬಟ್ಲ ಖಾರದ ಪುಡಿ ಹಾಕ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಹೀಗಾಗಿ ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಮೆಂತ್ಯ ಹಾಗೆಯೇ ಸಾಸಿವೆನ ಬಿಸಿ ಮಾಡಿಕೊಂಡು ಮಂದ ಉರಿಯಲ್ಲಿ ಬಿಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 1/4 ಬಟ್ಲದಷ್ಟು. ನಿಮಗೆ ಗ್ರೇವಿ ಜಾಸ್ತಿ ಇಷ್ಟ ಅಂತ ಹೇಳಿದ್ರೆ ನೀವು ಇದು ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಂತರ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 4 ಬಟ್ಲ ಮಾವಿನಕಾಯಿಗೆ 2 ಬಟ್ಲದಷ್ಟು ಆಯಿಲ್ ಹಾಕ್ಕೋಬೋದು. ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬಂದುಬಿಟ್ಟು ನಾರ್ಮಲಿ ಸನ್ಫ್ಲವರ್ ಆಯಿಲು. ನೀವು ಇದಕ್ಕೆ ಎಳ್ಳೆಣ್ಣೆ ಬಳಸ್ಕೋಬೋದು, ಇಲ್ಲ ಸಾಸಿವೆ ಎಣ್ಣೆ ಬಳಸ್ಕೋಬೋದು, ಇಲ್ಲ ಶೇಂಗಾ ಆಯಿಲ್ ಬಳಸ್ಬೋದು, ಯಾವುದಾದ್ರೂ ಬಳಸ್ಬೋದು. ಬಟ್ ನಾನಿಲ್ಲಿ ಮನೇಲಿ ಇದ್ದಿದ್ದು ಸನ್ಫ್ಲವರ್ ಆಯಿಲು, ಅದನ್ನೇ ಬಳಸಿದ್ದೀನಿ. ಜಾಸ್ತಿ ಪಿಕಲ್ಗೆ ಬಳಸೋ ಅಂಥದ್ದು ಬಂದುಬಿಟ್ಟು ಎಳ್ಳೆಣ್ಣೆ ಇಲ್ಲ ಸಾಸಿವೆ ಎಣ್ಣೆ ಬಳಸ್ತಾರೆ. ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡು ಅದನ್ನು ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹೀಗಾಗಿ ನಾನೇನು ಒಗ್ಗರಣೆಗೆ ಹಾಕ್ಕೊಳ್ತಾ ಇಲ್ಲ, ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾವು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಏನು ಯೂಸ್ ಅಂದರೆ, ಮಾವಿನಕಾಯಿ ಪಿಕಲ್ ಬಂದುಬಿಟ್ಟು ಬೇಗ ಕೆಡೋದಿಲ್ಲ, ಹಾಗೆ ಅದರಲ್ಲಿರೋ ಪೀಸಸ್ಸು ಜಲ್ದಿ ಮೆತ್ತಗಾಗೋದಿಲ್ಲ. ಅದಕ್ಕೋಸ್ಕರ ಜಲ್ದಿ ಕೆಡೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಏನಕ್ಕೆ ಹಾಕಿದ್ದೀನಿ ಅಂತಂತ ಹೇಳಿದ್ರೆ, ನಮ್ಮನೇಲಿ ಈ ಉಪ್ಪಿನಕಾಯಿ ನಾನೀಗೇನು ಮಾಡ್ತಿದ್ದೀನಲ್ಲ, ಈ ಉಪ್ಪಿನಕಾಯಿ ಬಂದುಬಿಟ್ಟು ಜಾಸ್ತಿ ದಿನ ಸ್ಟೋರ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಿರೋದೇ ಇಲ್ಲ ಅಲ್ವಾ, ಖಾಲಿ ಆಗಿಬಿಡುತ್ತೆ, ಬೇಗ ಖಾಲಿ ಆಗುತ್ತೆ. ನಮ್ಮ ಮನೇಲಿ ಮಾವಿನಕಾಯಿ ಪಿಕಲ್ಲು ತುಂಬ ಇಷ್ಟ ಎಲ್ಲರಿಗೂ, ಅದಕ್ಕೋಸ್ಕರ ಬೇಗ ಖಾಲಿ ಆಗೋದ್ರಿಂದ ನಾನು ಇಲ್ಲಿ
ಒಂದು ಬಟ್ಲನ ಎಣ್ಣೆನ ಬಳಸ್ಕೊಂಡಿದ್ದೀನಿ ಅಷ್ಟೇ. ನೀವು 1 ವರ್ಷ ಸ್ಟೋರ್ ಮಾಡ್ಕೋತೀವಿ ಅನ್ನೋ ಆಗಿದ್ದರೆ 2 ಬಟ್ಲದಷ್ಟು ಆಯಿಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ 2ರಿಂದ 3 ವರ್ಷದವರೆಗೂ ಪಿಕಲ್ಲು ಹಾಳಾಗೋದಿಲ್ಲ, ಖಾಲಿ ಆಗುತ್ತೆ ಅಷ್ಟೇ ಬಿಟ್ಟರೆ ಹಾಳು ಮಾತ್ರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನನಗೆ ಏನು ತೋರಿಸಿದ್ದೀನಲ್ಲ ಆ ಮೆಜರ್ಮೆಂಟಲ್ಲಿ ನೀವೇನಾದರೂ ಪಿಕಲ್ ಹಾಕಿದ್ರೆ ಕೆಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನೋಡ್ತಾ ಇದ್ದರೆ ಒಂಥರ ನಮಗೇನೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಬಾಯಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು ಏರ್ ಟೈಟ್ ಅಂದರೆ ಒಂದು ಜಾರಲ್ಲಿ ಹಾಕಿ ಬಟ್ಟೆನ ಕಟ್ಕೋಬೋದು, ಇಲ್ಲಾಂದರೆ ಗಾಳಿ ಆಡದೇ ಇರೋಂಥ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಟ್ಕೋಬೇಕು. ನಾನು ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಕೊಂಡು ನಂತರ 3 ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ. 3 ದಿನದವರೆಗೂ ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ, ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಸೆಟ್ ಆಗಿರಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಆಯಿಲೆಲ್ಲ ಎಷ್ಟೊಂದು ಮೇಲೆ ಬಂದಿದೆ ಅಂತ. ಈ ಥರ ಕ್ಲಿಯರಾಗಿ ಇದ್ದರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇಲ್ಲ ಉಪ್ಪು ಇಲ್ಲ ಖಾರ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಮೇಲೆ ಆಯಿಲ್ ಹತ್ರ ನೊರೆ ಇರುತ್ತೆ, ಅವಾಗ ನಾವು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂತ ಹೇಳಿ. ನನಗೆ ಇದು ಕರೆಕ್ಟಾಗಿ ಸೆಟ್ ಆಗಿದೆ, ಜಾಸ್ತಿ ಗ್ರೇವಿನೂ ಇಲ್ಲ ಜಾಸ್ತಿ ಆಯಿಲು ಇಲ್ಲ, ಒಂಥರ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಾನು ಹೇಳಿರೋ ಅಳತೆಯಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಈ ಥರ ಅರ್ಜೆಂಟಿಗೆ ಏನಾದರೂ ಸಾಂಬಾರಿಲ್ಲ ಅಂತ ಹೇಳಿದ್ರೆ ಮಾವಿನಕಾಯಿದು ಗ್ರೇವಿ ಇರುತ್ತಲ್ವ, ಆ ಗ್ರೇವಿಗೆ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಇರುತ್ತೆ ಮಜಾ, ಅದರದ್ದು ಸಖತ್ತಾಗಿರುತ್ತೆ. ಕೆಲವ್ರಿಗಂತೂ ಈ ಥರ ಮಾವಿನಕಾಯಿ ಅಂದರೆ ಆಂಧ್ರ ಸ್ಟೈಲ್ ಮಾವಿನಕಾಯಿ ತುಂಬ ಅಂದರೆ ತುಂಬ ಇಷ್ಟ, ಆದರೆ ಮಾಡೋದು ಗೊತ್ತಿರಲ್ಲ ಯಾವ ಥರ ಅಂತ. ಅಂಥವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಇಷ್ಟು ಸುಲಭನಾ ಅಂತ, ಅಷ್ಟು ಈಸಿ ಇದೆ ಈ ಪಿಕಲ್ ಮಾಡೋದು. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಸಹ ಈ ಥರ ಪಿಕಲ್ನ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಹಾಕಿ. ತಪ್ಪದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.